ಕಡೂರು ಮತ್ತು ಮೂಡಿಗೆರೆ ತಾಲೂಕುಗಳಲ್ಲಿ ನಡೆದಿರುವ ಭೂ ಅಕ್ರಮದ ಬಗ್ಗೆ ಈಗಾಗಲೇ ಉಪವಿಭಾಗಾಧಿಕಾರಿಗಳ ಹಂತದ ತನಿಖೆ ಮುಗಿದು ಉಪವಿಭಾಗಾಧಿಕಾರಿಗಳ ವರದಿ ಆಧರಿಸಿ 16 ಜನ ತಹಶೀಲ್ದಾರ್ ಗ್ರೇಡ್ ಅಧಿಕಾರಿಗಳ ತಂಡವನ್ನು ಕಳುಹಿಸಿ ತನಿಖೆ ನಡೆಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ತಿಳಿಸಿದರು. ಬಹಳಷ್ಟು ಇವರಿಗೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ಬಹಳಷ್ಟು ಬಲಾಢ್ಯರು ತಮ್ಮ ನೆಂಟರು ಇಷ್ಟರ ಹೆಸರಲ್ಲಿ, ಅಕ್ಕಪಕ್ಕದವರ ಹೆಸರಲ್ಲಿ ಜಮೀನನ್ನು ಅಕ್ರಮವಾಗಿ ಮಂಜೂರು ಮಾಡಿಸಿದ್ದಾರೆ ಅಂತೇಳಿ ಒಂದು ನಾವು ತನಿಖೆ ಮಾಡಿಸಿದ್ದರ ಮೇರೆಗೆ ಈಗಾಗಲೇ ಮೂಡಿಗೆರೆ, ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿ ಮತ್ತು ಮೂಡಿಗೆರೆ ಈ ಹಿಂದೆ ಉಪವಿಭಾಗಾಧಿಕಾರಿಗಳು ತನಿಖೆ ಮಾಡಿ ಅವರ ವರದಿನ ಸರ್ಕಾರಕ್ಕೆ ಕಳಿಸಿದ್ದು. ಇಲ್ಲಿ 6,500 ಎಕರೆ ವಸ್ತು ಮಿಸ್ಯೂಸ್ ಆಗಿದೆ ಅಂತ ಹೇಳಿತ್ತು. ಆ ವರದಿ ಆಧರಿಸಿ ಬಹುಶಃ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಹಗರಣ ಅಂತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆ ವರದಿನ ಆಧರಿಸಿ 16 ಜನ ತಹಸೀಲ್ದಾರ್ ತಂಡನ ಇಲ್ಲಿಗೆ ಕಳಿಸಿ ತನಿಖೆ ನಡೆಸಿ ಅವರು ಬಹುಶಃ 1 ತಿಂಗಳು ಇಲ್ಲಿ ತನಿಖೆ ನಡೆಸಿ 10,500 ಪುಟಗಳಷ್ಟು ವರದಿನ ತಯಾರು ಮಾಡಿ ಸರ್ಕಾರಕ್ಕೆ ಏನು ಸರ್ಕಾರದ ಕಾರ್ಯದರ್ಶಿ ಮತ್ತು ಈ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಏನಿದ್ದಾರೆ ಕಟಾರಿಯ ಮುಖಾಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 16 ಜನ ತಹಶೀಲ್ದಾರ್ ತಂಡ ಸುಮಾರು 10,500 ಪುಟಗಳ ವರದಿ ತಯಾರಿಸಿ ಭೂ ಅಕ್ರಮದಲ್ಲಿ ಭಾಗಿಯಾಗಿರುವ ನೌಕರರು, ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರದ ಗಮನಕ್ಕೆ ತಂದಿದ್ದು, ಈ ವರದಿ ಆಧರಿಸಿ ರಾಜ್ಯ ಸರ್ಕಾರ ಭೂ ಅಕ್ರಮದಲ್ಲಿ ಭಾಗಿಯಾಗಿರುವ 95 ಜನ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಪಟ್ಟಿ ಕಳುಹಿಸಿರುವುದಾಗಿ ತಿಳಿದು ಬಂದಿದೆ. ಜಿಲ್ಲಾಧಿಕಾರಿಗಳು ತಕ್ಷಣ ಅಕ್ರಮದಲ್ಲಿ ಭಾಗಿಯಾಗಿರುವ ಗ್ರಾಮ ಲೆಕ್ಕಾಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್, ಶಿರಸ್ತೇದಾರ್, ತಹಶೀಲ್ದಾರ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕಾಗಿ ಒತ್ತಾಯಿಸಿದ್ದಾರೆ. ಆ ವರದಿನ ಸರ್ಕಾರ ಗಮನಿಸಿ ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ಒಂದು 95 ಜನಗಳನ್ನ ಪಟ್ಟಿ ಮಾಡಿ ಭೂಮಿ ಕೇಂದ್ರದ ಸಿಬ್ಬಂದಿಯಿಂದ ಗ್ರಾಮ ಲೆಕ್ಕಾಧಿಕಾರಿ, ರೆವಿನ್ಯೂ ಇನ್ಸ್ಪೆಕ್ಟರ್, ಶಿರಸ್ತೇದಾರ್, ತಹಸೀಲ್ದಾರ್ವರೆಗಿನ ಎಲ್ಲ ಈ ಅಕ್ರಮದ ಅಧಿಕಾರಿಗಳ ಪಟ್ಟಿನ ಕಳಿಸಿ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಆ ವರದಿ ಬಂದು 15 ದಿವಸ ಆಗಿದೆ ಅಂತ ಕೇಳಿದ್ದೀವಿ. ಆದರೆ ವರದಿನ ಇದುವರೆಗೂ ತಮಗೂ ನೋಡಿಲ್ಲ, ವರದಿನ ಬಹುಶಃ ಏನೂ ಕ್ರಮನೂ ಜರುಗಿಸಿಲ್ಲ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಆ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಏಕೆಂದರೆ ವರದಿ ನೋಡಿದ್ರೆ ಇಷ್ಟೊತ್ತಿಗೆ ಕ್ರಮ ತಗೋಬೇಕಿತ್ತು. ಸರ್ಕಾರ ಕಳಿಸಿರೋ ವರದಿ ಬಹುಶಃ ಅವ್ರು ವರದಿನೇ ನೋಡಿಲ್ಲ ಅಂತ ಕಾಣುತ್ತೆ. ಇನ್ನಾದರೂ ವರದಿನ ತಕ್ಷಣ ನೋಡಿ ಏನು 95 ಜನ ಇದ್ದಾರೆ ಆ 95 ಜನಗಳ ವಿರುದ್ಧನೂ ಎಫ್ಐಆರ್ ದಾಖಲೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿಗಳನ್ನ ಒತ್ತಾಯಿಸಿದೆ. ಇದು ಒಂದು. ಕಡೂರು ತಾಲೂಕು ತಹಸೀಲ್ದಾರ್ ಜೆ ಉಮೇಶ್ ಅವರು ಉಳ್ಳಿನಾಗರು ಸರ್ವೆ ನಂಬರ್ 43ರಲ್ಲಿದ್ದಂಥ ಜಮೀನನ್ನ 30 ವರ್ಷ ಹಿಂದ್ಗಡೆ ಸತ್ತೋದಂಥ ಆ ವ್ಯಕ್ತಿಯ ಹೆಸರಿಗೆ ಖಾತೆ ಮಾಡಿ ಅದನ್ನು ಬರಬಾರೆ ಮಾಡಿದ್ದ ಸಂಬಂಧಪಟ್ಟ ಕೇಸಲ್ಲಿ ಅವ್ರ ಮೇಲೆ ಒಂದು ಎಫ್ಐಆರ್ ಆಗಿದೆ. ಅದಾದಮೇಲೆ ಅರಣ್ಯ ಭೂಮಿನ ಮಂಜೂರು ಮಾಡಿದ್ರಲ್ಲಿ ಎಫ್ಐಆರ್ ಆಗಿದೆ. ಈಗ 2 ಎಫ್ಐಆರ್ ಬಿಟ್ಟು ಮತ್ತೆ ತರೀಕೆರೆ ಉಪವಿಭಾಗಾಧಿಕಾರಿಗಳು ತನಿಖೆ ಮಾಡಿ ಉಮೇಶ್ ಜೆ ಮತ್ತು JU ಈ 2 ಲಾಗಿನ್ಗಳನ್ನು ಬಳಸಿ 324 ಅಕ್ರಮ ಕಡತಗಳನ್ನ ತಯಾರು ಮಾಡಿ ಭೂಮಿ ಮಂಜೂರು ಮಾಡಿದ್ದಾರೆ ಅಂತ ಹೇಳಿ ತರೀಕೆರೆ ಉಪವಿಭಾಗಾಧಿಕಾರಿಗೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧರಿಸಿ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ. 2 ಎಫ್ಐಆರ್ ಬಿಟ್ಟು ಈಗ 3ನೇದಾಗಿ 324 ಕಡತಗಳೇನಿದೆ ಅಕ್ರಮ ಕಡತಗಳು ಅದರ ವಿರುದ್ಧನೂ ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲೆ ಮಾಡಿ ಅವ್ರಿಗೆ ಕಾನೂನು ಕ್ರಮ ತಗೋಬೇಕು ಅಂತ ಒಂದು ಒತ್ತಾಯ. ಮತ್ತೆ 2ನೇದು ಈಗಾಗಲೇ ಅವರಿಗೆ ಮುಂಬಡ್ತಿ ಕೊಟ್ಟು AC ಆಗಿ ಇದಕ್ಕೆ ಸಿ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿದ್ರು, ಕಾರವಾರ ಸಿ ಬೋರ್ಡಿಗೆ.
ಅವರು ಸಸ್ಪೆಂಡ್ ಆಗಿದ್ರು, ಮತ್ತೆ ಬಹುಶಃ ರಿವೋಕ್ ಆಗಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಈ ಏನು ಅವ್ರ ಮೇಲೆ ಭೂ ಅಕ್ರಮದ ಆರೋಪ ಇದೆ, ಆರೋಪಿತ ವ್ಯಕ್ತಿಗೆ ಮುಂಬಡ್ತಿ ಕೊಟ್ಟಿರೋದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ಅವರ ಮುಂಬಡ್ತಿನ ವಾಪಸ್ ತಗೊಂಡು ಅವರಿಗೆ ಹಿಂಬಡ್ತಿ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕೆಟಿ ಆನಂದ್, ಬಸವರಾಜ್, ಮುಳ್ಳುಂಡಪ್ಪ, ಉಮೇಶ್, ದರ್ಶನ್ ಉಪಸ್ಥಿತರಿದ್ದರು.